ಗೈಸ್ ಇವಾಗ ತಿಂಡಿ ಎಲ್ಲ ತಿಂದ್ಕೊಂಡು ರೆಡಿಯಾಗಿದ್ದೀನಿ. ಆ್ಯಕ್ಚುಲಿ ಯೂನಿವರ್ಸ್ ಸ್ಟೋರಲ್ಲಿ ನನಗೆ ಬಂದು ಬ್ರ್ಯಾಂಡಿಂದ ಕೊಲಾಬ್ರೇಷನ್ ಬಂದಿತ್ತು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ 11 o'clock ಆಗೋಯ್ತು. ಹೆಂಗಾಯಿತು ಅಂತಲೇ ಗೊತ್ತಿಲ್ಲ. ಲೈಕ್ ಒಂಥರ ಫುಲ್ಲು ಬ್ಯುಸಿ ಲೈಫ್ ಅನ್ನಿಸ್ತಾ ಇದೆ ನನಗೆ ಬಂತು. ಮನೆ ಕೆಲಸ ಪ್ಲಸ್ ವಿಡಿಯೋ ಎಡಿಟು, ಆಚೆ ಹೋಗೋದು, ಒಂಥರ ಸೀರಿಯಸ್ಸಾಗಿ ಒಂಥರ ಫುಲ್ ಟೈಮೇ ಇಲ್ಲ ಅನ್ನೋ ಥರ ಫೀಲ್ ಆಗ್ತಿದೆ. ಆ್ಯಂಡ್ ಕೆಲವೊಬ್ಬೊಬ್ಬರು ಹೇಳ್ತೀರಾ ಏನು ವೀಡಿಯೋ ಮಾಡ್ತಾರೆ, ಇನ್ಫ್ಲೂಯೆನ್ಸ್ ಆಗೋಷ್ಟು ಫಾಲೋಯರ್ ಆಗಿರ್ತಾರೆ ಅಂತ. ಬಟ್ ಸೀರಿಯಸ್ಸಾಗಿ ಯಾವ ಕೆಲಸನೂ ಈಸಿ ಇಲ್ಲ ಗುರು. ನಮ್ಮ ಕೆಲಸ ಒಂದು ಸೀರಿಯಸ್ಸಾಗಿ ಈಸಿನೇ ಇಲ್ಲ ಅಂತ ಹೇಳ್ಬೋದು. ಇವಾಗ ಒಂದು ವೀಡಿಯೋ ಬರುತ್ತೆ ಅಂದರೆ ಅದರಿಂದ ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತೀವಿ. ಲೈಕ್ ಏನು ಮಾತಾಡಬೇಕು ಅದನ್ನೆಲ್ಲ ಯೋಚನೆ ಮಾಡಬೇಕು, ಕಂಟೆಂಟ್ ಬರೀಬೇಕು, ಅಲ್ಲೋಗಿ ಶೂಟ್ ಮಾಡಬೇಕು. ಸೊ ಆ್ಯಂಡ್ ಇದು ನನ್ನ ಸ್ಟೋರ್ಗಳಲ್ಲಿ ಫಸ್ಟು ಕೊಲಾಬರೇಷನ್ ಅಂತ ಅನ್ಬೋದು. ಆ್ಯಂಡ್ ಆ್ಯಕ್ಚುಲಿ ಹಾಸನಲ್ಲಿ ಮಾಡಿದ್ದೆ, ಬಟ್ ಈ ಥರ ಎಲೆಕ್ಟ್ರಿಕ್ ಸ್ಟೋರಲ್ಲಿ ಫಸ್ಟ್ ಕೊಲಾಬರೇಷನ್. ನೋಡೋಣ ಹೆಂಗಿರತ್ತೆ ಅಂತ. ಸ್ವಲ್ಪ ನರ್ವಸ್ನೆಸ್ ಇದೆ, ನೋಡೋಣ ಹೆಂಗಾಗುತ್ತೆ ಶೂಟೆಲ್ಲ ಅಂತ. ಸೊ ಲೆಟ್ಸ್ ಗೋ. ಆ್ಯಂಡ್ ರೆಡಿಯಾಗಿ ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಟ್ವಿ. ಆ್ಯಕ್ಚುಲಿ ಲೊಕೇಶನ್ ಬಂದು ನಮ್ಮ ಮನೆಗೆ ನಿಯರೇ ಇತ್ತು. ಆಲ್ಮೋಸ್ಟ್ ಒಂದು 15 to 20 minutes ತೋರಿಸ್ತಾ ಇತ್ತು. ಸೊ ಹಾಗಾಗಿ ನಾನು, ಅನು ಮತ್ತು ಸಿಹಿ 3 ಜನ ಹೋಗ್ತಾ ಇರೋದು. ವಿಶ್ವ ಆಫೀಸ್ ಹೋಗಿದ್ದಾರೆ. ಆ್ಯಂಡ್ ಸಿಹಿನ ಅನು ಹತ್ರ ಬಿಟ್ಟೋಗೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಅಲ್ಲಿ ವಿಡಿಯೋ ಶೂಟ್ ಮಾಡೋದಕ್ಕೆಲ್ಲ ಬೇಕಾಗುತ್ತೆ ಅಂತ ಅನುಷ್ನ ನನ್ನ ಜೊತೆ ಕರ್ಕೊಂಡು ಹೋದೆ. ಲೊಕೇಶನ್ ರೀಚ್ ಆದ್ವಿ. ಆ್ಯಂಡ್ ಅವರು ಸ್ಟೋರ್ನ ಅವಾಗ ತಾನೇ ಓಪನ್ ಮಾಡಿದರು. ಸೊ ಹಾಗಾಗಿ ಒಂದು 5-10 minutes ಎಲ್ಲ ಅದ್ರ ಜಾಗಕ್ಕೆ ಇಟ್ಬಿಡ್ತೀವಿ ಅಂತ ಅಂದರು. ಸೊ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಅದಾದಮೇಲೆ ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಂಡ್ವಿ. ಸೀರಿಯಸ್ಲಿ ಒಂಥರ ಖುಷಿ ಆಯಿತು. ಅವರೆಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಆ ಥರ ಚೆನ್ನಾಗಿ ಮಾತಾಡಿಲ್ಲ ಅಂತಂದರೆ ವೀಡಿಯೋಸ್ನ ಮಾಡೋಕ್ಕೆ ನಮಗೂ ಒಂಥರ ಅನ್ಕಂಫರ್ಟಬಲ್ ಇರುತ್ತೆ. ಬಟ್ ಅವರು ಈ ಥರ ಇದೆ ಮೇಡಮ್, ಆಫರ್ ಈ ಥರ ಇದೆ ಅಂತ ಎಲ್ಲ ಹೇಳಿ ಸೊ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಅಲ್ಲಿದ್ದ ಸ್ಟಾಫ್ಸ್ ಎಲ್ಲ. ಸೊ ವೀಡಿಯೋಸ್ ಎಲ್ಲ ಕಂಪ್ಲೀಟಾಗಿ ಶೂಟ್ ಮಾಡ್ಕೊಂಡ್ವಿ. ಆ್ಯಂಡ್ ಯೂನಿಲೆಟ್ ಅವರು ದೀಪಾವಳಿಗೆ ತುಂಬಾ ಆಫರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರತಿಯೊಂದು ನೀವೇನೇ ತೊಗೊಂಡ್ರು ಅದ್ರ ಮೇಲೆ ಗಿಫ್ಟ್ಸ್ ಅಂತ ಕೂಡ ಇರುತ್ತೆ. ಈ ವಿಡಿಯೋನ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅಲ್ಲಿ ನೀವು ನೋಡ್ಬೋದು. ಆ್ಯಂಡ್ ನನ್ನ ಬ್ರ್ಯಾಂಡ್ ಕೊಲಾಬ್ ನನಗೆ ಹೇಗೆ ಸಿಗುತ್ತೆ ಆ್ಯಂಡ್ ಎಷ್ಟು ಅಮೌಂಟ್ ಪೇ ಮಾಡ್ತಾರೆ ಅಂತ ನಿಮಗೆ ತಿಳ್ಕೊಬೇಕೆಂದರೆ ಕಮೆಂಟ್ ಮಾಡಿ. ಸೊ ನಾನು ಆನ್ಸರ್ ಮಾಡ್ತೀನಿ. ಗೈಸ್ ಇವಾಗ ಪ್ರಮೋಷನ್ ಎಲ್ಲ ಮುಗಿದ್ದು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಪಾಪ ನನ್ನ ಮಗಳು ಸುಮ್ಮನೆ ಇದ್ಲು, ಜಾಣ ಮರಿ ಅಲ್ಲ ಸಿಹಿ, ನೀನು ಜಾಣ ಮರಿ ಸಿಹಿ ಇದು. ಬನ್ನಿ ಗೈಸ್ ಮನೆಗೆ ಹೋಗೋಣ. ಗೈಸ್ ಇವಾಗ ಮನೆಗೆ ಹೋಗ್ತಾ ಇದ್ದೇವೆ ನಾವು. ಲೈಟ್ ಹಾಕ್ತೀವಿ ನಾವೀಗ. ಲೈಟು ನೀನ್ ಬೇಡ ಅಂತ ಲಿಫ್ಟು ಡೋರ್ ಹಾಕ್ತಾರೆ. ಹಿಂಗೋ ಶೂಟ್ ಬೇಗ ಮುಗೀತು ಗೈಸ್. ಇವಾಗ ಮನೆಗೆ ಹೋಗಿ ಎಡಿಟ್ ಮಾಡ್ಬೇಕು. ಅಯ್ಯೋ ಯಾಕೆ ಪಾಪ ನಮಸ್ಕಾರ ಮಾಡ್ಕೊಂತಿದ್ಯಾ? ನೋ ನೋ ಪಾಪ ನಮಸ್ಕಾರ ಮಾಡ್ಕೊಂತವಳೆ. ಸಂಸ್ಕಾರವಂತೆ ಮಗು. ಸೊ ಗೈಸ್ ಇವಾಗ ಮನೆಗೆ ಬಂದ್ವಿ. ಆ್ಯಂಡ್ ಇದು ಕಾಜಲೆಲ್ಲ ತೆಗ್ದ್ಬಿಡ್ತೀನಿ. ನನಗೆ ಯಾಕೋ ಗೊತ್ತಿಲ್ಲ, ಈ ಮಸ್ಕಾರ ಎಲ್ಲ ತುಂಬ ಟೈಮ್ ಇಟ್ಕೊಳ್ಳೋಕೆ ಆಗ್ತಾಯಿಲ್ಲ. ಇವಾಗಂತೂ ತುಂಬ ಹೆಡೇಕ್ ಬಂದುಬಿಡುತ್ತೆ. ಆ್ಯಂಡ್ ಪ್ರಮೋಷನ್ ವೀಡಿಯೋಸ್ ಎಲ್ಲ ಚೆನ್ನಾಗಿ ಬಂತು. ಸೊ ಇವಾಗ ಕುತ್ಕೊಂಡು ಎಡಿಟ್ ಮಾಡಬೇಕು. ಆ್ಯಕ್ಚುಲಿ ಇವತ್ತೇ ಇರೋದು ಡೆಡ್ಲೈನು. ಏನಾಗಿತ್ತು ಅಂತಂದರೆ ನಮಗೆ ಟೈಮ್ ಕೊಟ್ಟಿರ್ತಾರೆ ಇಷ್ಟು ದಿನದಲ್ಲಿ ಅಪ್ಲೋಡ್ ಮಾಡಬೇಕಂತ. ನನಗೆ ಆವತ್ತು ಫೋನ್ ಮಾಡಿದಾಗ ಸ್ಟೋರ್ ಮ್ಯಾನೇಜರ್ ನಾನು ಅವೇರ್ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾನು ವೀಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಊರಿಗೆ ಹೋದ್ವಿ. ಸೊ ಹಾಗಾಗಿ ಡಿಲೇ ಆಗೋಯ್ತು. ಇವತ್ತು 10 weeks ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಆ್ಯಂಡ್ ಪಾಪ ಸಿಹಿ ಎಷ್ಟು ಒಳ್ಳೆ ಮಗು ಅನ್ನಿಸ್ತು. ಸುಮ್ಮನೆ ಕೂತ್ಕೊಂಡು ಆಟ ಆಡ್ತಿತ್ತು. ಕೆಲವೊಂದು ಮಕ್ಕಳು ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ಆ್ಯಂಡ್ ಗಲಾಟೆ ಮಾಡ್ತಿರ್ತಾಳೆ ಅವಳು. ಇಲ್ಲಿ ಅಂತಲ್ಲ, ಎಲ್ಲಿಗೆ ಹೋದ್ರೂ ಇವನ್ ನಾವು ಟ್ರಿಪ್ ಹೋದ್ರೂ ಪಾಪ ಸುಮ್ಮನೆ ಇರ್ತಾಳೆ. ಅದೊಂದು ಖುಷಿ ಆಗೋ ವಿಷಯ ಅಂತಂದರೆ. ಆ್ಯಕ್ಚುಲಿ ಅವಳು ಏನಾದರೂ ಅಷ್ಟು ಕ್ರ್ಯಾಂಕಿ ಆಗಿದ್ದಿದ್ರೆ ನಾನು ಈ ಥರ ವೀಡಿಯೋಸ್ ಇದೆಲ್ಲ ಹೋಗೋದು ಬರೋದು ಅದೆಲ್ಲ ಮಾಡೋದಕ್ಕೆ ಆಗಲ್ಲ. ಒಂದೊಂದ್ಸಲ ಅನಿಸುತ್ತೆ ಯಾಕಪ್ಪ ಇದೆಲ್ಲ ಸುಮ್ಮನೆ ಮನೇಲಿರೋಣ ಅಂತ. ಬಟ್ ನನಗೆ ಏನಪ್ಪ ಅಂದರೆ ಗರ್ಲ್ಸ್
ಹುಡುಗಿರು ಏನಿರ್ತಾರಲ್ಲ ಅವರು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ನಂಗೆ ತುಂಬ ಇಷ್ಟ. ಈಗಂತಲ್ಲ, ಮುಂಚೆಯಿಂದನೂ ಅಷ್ಟೇ. ಸೊ ಲೈಕ್ ರಿಯಲ್ ಲೈಫ್ ಬಂದು ನಾವು ಬ್ಯಾಂಗ್ಳೂರಿಗೆ ಯಾವಾಗ ಜಾಬ್ ಮಾಡೋದಕ್ಕೆ ಬಂದ್ವಿ ಆವಾಗಲೇ ನಮಗೆ ರಿಯಲ್ ಲೈಫ್ ಏನಂತ ಅರ್ಥ ಆಗಿದ್ದು ಆ್ಯಂಡ್ ಮನಿ ವ್ಯಾಲ್ಯೂ ಗೊತ್ತಾಗಿದ್ದು. ನನ್ನ ಹಸ್ಬೆಂಡ್ ಹೇಳ್ತಾರೆ, ನೀನು ಆರಾಮಾಗಿರು, ಯಾಕೆ ಟೆನ್ಷನ್ ತೊಗೊತೀಯಾ, ಆರಾಮಾಗಿ ಪಾಪು ನೋಡಿಕೊಂಡು ತಿನ್ಕೊಂಡು ಉಡ್ಕೊಂಡು ಮನೇಲಿರು ಅಂತ. ಬಟ್ ನನಗೆ ಖಾಲಿ ಇರೋದಕ್ಕೆ ಆಗೋದಿಲ್ಲ, ಏನಾದರೂ ಮಾಡ್ತಾ ಇರಬೇಕು ಅನ್ನೋ ಥರನೇ ಫೀಲ್ ಆಗೋದು ಯಾವಾಗ್ಲೂ. ಮನೇಲೂ ಅಷ್ಟೇ, ಇವನ್ ಕಿಚನ್ದಾದರೂ ಅಷ್ಟೇ, ಏನಾದರೂ ಮಾಡ್ತಾನೇ ಇರಬೇಕು ಅನ್ನೋ ಥರ ಫೀಲ್ ಆಗುತ್ತೆ. ಸೊ ನೀವು ನನ್ನ ಥರನೇನ ಇಂಡಿಪೆಂಡೆಂಟ್ ವುಮೆನ್ ಆಗಬೇಕು ಅಂತ ಅಂದ್ಕೊತೀರಾ, ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ಫ್ಲುಯೆನ್ಸರ್ ಆಗಿರೋದು ತುಂಬ ಕಷ್ಟ ಗುರು. ಆದ್ರೂ ನಿಜ ಸೀರಿಯಸ್ ಆಗಿ ಒಂದ್ಸಲ ಹಂಗೆ ಅನ್ಸೋದು, ಯಾಕಪ್ಪ ಬೇಕು ಅನಿಸುತ್ತೆ. ಬಟ್ ದೆನ್ ಅಗೇನ್ ಯೋಚನೆ ಮಾಡಿದಾಗ, ಇಲ್ಲ ಲೈಫಲ್ಲಿ ಏನಾದರೂ ಮಾಡಬೇಕು, ಅಚೀವ್ ಮಾಡಬೇಕು ಅನ್ನೋದು ಬಂದರೆ ಎಲ್ಲ ಪಾಸಿಬಲ್ ಆಗುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ನನ್ನ ವಿಡಿಯೋನ ಯಾರಾದರೂ ಇನ್ಫ್ಲುಯೆನ್ಸರ್ಸ್ ನೋಡ್ತಾ ಇದ್ದರೆ, ಸೊ ನಿಮಗೂ ಹಿಂಗೆ ಅನಿಸುತ್ತಾ ಕಮೆಂಟ್ ಮಾಡಿ. ಸೊ ಇವಾಗ ಮೇಕಪ್ ಎಲ್ಲ ರಿಮೂವ್ ಮಾಡಿ ಆಯಿತು. ಇವಾಗ ಕುತ್ಕೊಂಡು ಸ್ವಲ್ಪ ಎಡಿಟ್ ಮಾಡ್ತೀನಿ. ಆ್ಯಂಡ್ ಮಧ್ಯಾಹ್ನಕ್ಕೆ ಊಟ ಕೂಡ ಇದೆ. ನನ್ನ ಮೈದನ್ನ ಮತ್ತು ಪಾಪುಗಷ್ಟೇ, ನಾನು ಮಾಡಲ್ಲ. ಓಕೆ ಗೈಸ್, ಆದರೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂತಂದರೆ ಇದೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ.